ಮಾಷಾ ಅಲ್ಲಾ, ಬಹಳ ಸುಂದರವಾದ ಪ್ರದೇಶ ಮತ್ತು ಬಹಳ ಸುಂದರವಾದ ಸಂಸ್ಥೆ. ಅಸ್ಸಲಾಮು ಅಲೈಕುಂ ವೀಕ್ಷಕರೇ, ಇಂದು ನಾವು ಬಾಗಲಕೋಟೆಗೆ ಹೋಗುತ್ತಿದ್ದೇವೆ. ಈಗ ನಾವು ಮಂಗಳೂರಿನ ಪ್ರಸಿದ್ಧವಾದ ಬಸ್ ಸ್ಟ್ಯಾಂಡ್ನಲ್ಲಿದ್ದೇವೆ. ಇಲ್ಲಿಂದ ಬಾಗಲಕೋಟೆಗೆ ನಾವು ಹೋಗುವೆವು. ನೋಡಿ, ಇದು ನಮ್ಮ ಮ್ಯಾಂಗ್ಳೂರಿನ ಬಹಳ ಸುಂದರವಾದ ಬಸ್ ಸ್ಟ್ಯಾಂಡ್. ಇದು ಬಹಳ ಚಿಕ್ಕ ವಿಡಿಯೋ, ಆದ್ದರಿಂದ ಮಂಗಳೂರು ಬಸ್ ಸ್ಟ್ಯಾಂಡಿನ ಪೂರ್ಣವಾದ ವಿಡಿಯೋ ಇದರಲ್ಲಿ ಒಳಪಡಿಸಿರುವುದಿಲ್ಲ. ಈಗ ನಾವು ಮಂಗಳೂರಿನಿಂದ ಬಾಗಲಕೋಟೆಗೆ ಬಸ್ ಮೂಲಕ ಹೋಗುತ್ತಿದ್ದೇವೆ. ನಾವು ಹೋಗುತ್ತಿರುವ ವೇಳೆ ಇಲ್ಲಿ ನೋಡಲಿಕ್ಕೆ ಬಹಳ ಸುಂದರವಾದ ಪ್ರದೇಶಗಳಿವೆ, ಬಹಳ ಸುಂದರವಾದ ಖಾಲಿ ಜಾಗಗಳಿವೆ, ಬಹಳ ಸುಂದರವಾದ ದೃಶ್ಯಗಳು. ನೋಡಿ, ಇಷ್ಟರವರೆಗೆ ನಾವು ಬಾಗಲಕೋಟೆಗೆ ಹೋಗುವ ಉದ್ದೇಶ ಏನು ಅಂತ ನಿಮ್ಮಲ್ಲಿ ಹೇಳಲಿಲ್ಲ. ಇವತ್ತು ನಾವು ಬಾಗಲಕೋಟೆಗೆ ಹೋಗಲಿರುವ ಉದ್ದೇಶ ಒಂದು ಸುಂದರವಾದ ವಿದ್ಯಾಭ್ಯಾಸ ಸಂಸ್ಥೆಯನ್ನು ನೋಡಲಿಕ್ಕೆ ಬೇಕಾಗಿ ಆಗಿದೆ. ಈಗ ನಾವು ಬಾಗಲಕೋಟೆ ಜಿಲ್ಲೆ ತಲುಪಿದ್ದೇವೆ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಬೈಕ್ ಮೂಲಕ ಯಾತ್ರೆ ಮಾಡುತ್ತಿದ್ದೇವೆ. ನಾವು ನೋಡಲು ಬಂದಿರುವ ವಿದ್ಯಾಭ್ಯಾಸ ಸಂಸ್ಥೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ಅಲ್ಹಮ್ದುಲಿಲ್ಲಾ ವೀಕ್ಷಕರೇ, ನಾವು ಉದ್ದೇಶವಿಟ್ಟುಕೊಂಡು ಬಂದಿರುವ ಸ್ಥಳಕ್ಕೆ ನಾವು ತಲುಪಿದ್ದೇವೆ. ನಾವು ನೋಡಲು ಬಂದಿರುವ ವಿದ್ಯಾಭ್ಯಾಸ ಸಂಸ್ಥೆ ಇದೇ ಸ್ಥಳದಲ್ಲಾಗಿದೆ. ಆ ವಿದ್ಯಾಭ್ಯಾಸ ಸಂಸ್ಥೆಯ ಹೆಸರು ಆಜಾದ್ ಮೋಡರ್ನ್ ಅರಬಿಕ್ ಮದರಸಾ. ಇಲ್ಲೂ ಕೂಡ ಬಹಳ ವಿಶಾಲವಾದ ಸುಂದರವಾದಂತಹ ಹಲವಾರು ಖಾಲಿಯಾದಂತಹ ಸ್ಥಳಗಳಿವೆ. ವಿಡಿಯೋ ನೋಡುತ್ತಿರುವವರು ಲೈಕ್ ಮಾಡಿ. ಯಾಕಂತ ಗೊತ್ತಿಲ್ಲ, ಹಲವಾರು ಮಂದಿ ಲೈಕ್ ಮಾಡೋದು ಮರೆಯುತ್ತಾರೆ. ಆದ್ದರಿಂದ ಈಗಲೇ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರಕುತ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ನಾವು ವೀಕ್ಷಿಸಲು ಬಂದಿರುವ ಆಜಾದ್ ಮೋಡರ್ನ್ ಅರಬಿಕ್ ಮದರಸಾ ಇದುವೇ. ಇವತ್ತು ಈ ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ 22 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ದೀನ್ ಮತ್ತು ದುನಿಯಾದ ಎರಡೂ ವಿದ್ಯಾಭ್ಯಾಸವನ್ನು ಕಲಿಯುತ್ತಿದ್ದಾರೆ. ಇದೊಂದು ಕಲಿಯಲಿಕ್ಕೆ ಪೂರಕವಾದಂತಹ ಸುಂದರವಾದ ಸ್ಥಳವಾಗಿದೆ. ಇನ್ನೂ ಕೂಡ ಹಲವಾರು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಲಿಕ್ಕಿರುವ ಸೌಕರ್ಯ ಈ ಸಂಸ್ಥೆಯಲ್ಲಿದೆ. ಆದ್ದರಿಂದ ಈ ಸಂಸ್ಥೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಲು ಬಯಸುವುದಾದರೆ ಈ ನಂಬರಿಗೆ ಕಾಲ್ ಮಾಡಿ ಮತ್ತು ತಿಳಿಸಿ. ಅದೇ ರೀತಿ ಈ ಸಂಸ್ಥೆಗೆ ಸಹಾಯ ಮಾಡಲು ಉದ್ದೇಶಿಸುವವರು ಕೂಡ ಇದೇ ನಂಬರಿಗೆ ಕಾಲ್ ಮಾಡಿ ತಿಳಿಸಿ. ಇದು ಈ ಸಂಸ್ಥೆಯ ಉಸ್ತಾದ್ ಅಬ್ದುಲ್ ಲತೀಫ್ ಹನೀಫಿ ಉಸ್ತಾದರಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಈ ವಿದ್ಯಾಭ್ಯಾಸ ಸಂಸ್ಥೆ ಬಹಳ ಸುಂದರವಾಗಿ, ಬಹಳ ಅಚ್ಚುಕಟ್ಟಾಗಿ ಮುಂದುವರಿಯುತ್ತಿದೆ ಮತ್ತು ಅಭಿವೃದ್ಧಿ ಹೊಂದುತ್ತಿದೆ. ಅದೇ ರೀತಿ ಇವರ ಹಿಂದೆ ಬೆನ್ನೆಲುಬಾಗಿ ನಿಂತವರಾಗಿದ್ದಾರೆ ಯೂನುಸ್ ಬಾಯ್ ಇಲಕ್ಕಲ್. ಇವರು ಬಹಳ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯ ಮುನ್ನಡೆಗಾಗಿ ಬಹಳ ಕಷ್ಟಪಡುತ್ತಿದ್ದಾರೆ, ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಯಾಗಿರುವ ಆಜಾದ್ ಮೋಡರ್ನ್ ಅರಬಿಕ್ ಮದರಸಾ ಕೇರಳ ಮಾಡೆಲ್ ವಿದ್ಯಾಭ್ಯಾಸ ಸಂಸ್ಥೆಯಾಗಿದೆ. ಕೇರಳದ ಉಲಮಾಗಳ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಸುಂದರವಾಗಿ ಈ ಸಂಸ್ಥೆಯಲ್ಲಿ ದೀನಿ ಮತ್ತು ದುನಿಯಾದ ಎರಡೂ ವಿದ್ಯಾಭ್ಯಾಸವನ್ನು ನೀಡಲಾಗುತ್ತಿದೆ. ದೀನ್ ಮತ್ತು ದುನಿಯಾದ ಎರಡೂ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಹಳ ದೊಡ್ಡ ದೊಡ್ಡ ಆಲಿಮ್ಗಳನ್ನು ಮಾಡುವ ಒಂದು ಸುಂದರ ಸಂಸ್ಥೆಯಾಗಿದೆ ಆಜಾದ್ ಮೋಡರ್ನ್ ಅರಬಿಕ್ ಮದರಸಾ. ಆದ್ದರಿಂದ ಈ ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳನ್ನು ಸೇರಿಸಿ ಕಲಿಸಲು ಉದ್ದೇಶಿಸುವುದಾದರೆ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ. ಇದು ವಿಶ್ವಪ್ರವಾದಿ ಸಂಘಗಳ ಪವಿತ್ರವಾದ ಅರಬ್ಬಿ ಕಾವ್ಯ ಬುರ್ದಾದ ಮಜ್ಲಿಸ್‌ನಲ್ಲಿ ಇದೆ.
ದೀನ್ ಮತ್ತು ದುನಿಯಾದ ಅಥವಾ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ನೀಡುವ ಬಹಳ ಸುಂದರವಾದ ಸಂಸ್ಥೆಯಾಗಿದೆ ಆಜಾದ್ ಮಾಡರ್ನ್ ಅರಬಿಕ್ ಮದರಸಾ. ಈ ಫೋಟೋದಲ್ಲಿ ಕಾಣುತ್ತಿರುವುದು ಅಹಮ್ಮದ್ ಮನ್ಸೂರ್ ಉಸ್ತಾದರಾಗಿದ್ದಾರೆ. ಈ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಯಾರಾದರೂ ಆಹಾರ ಕೊಡಲು ಉದ್ದೇಶಿಸಿದ್ದಾರೆ ಈ ನಂಬರಿಗೆ ಕಾಲ್ ಮಾಡಿ ತಿಳಿಸಿ. ಅಲ್ಲಾಹನ ಪವಿತ್ರವಾದ ದೀನ್ ಕಲಿಯುವ ವಿದ್ಯಾರ್ಥಿಗಳಿಗೆ ಆಹಾರ ಕೊಡುವುದು ಒಂದು ಉತ್ತಮ ಕಾರ್ಯವಾಗಿದೆ. ಅದಕ್ಕಾಗಿ ಅಲ್ಲಾಹನು ನಾಳೆ ಪರಲೋಕದಲ್ಲಿ ಉತ್ತಮ ಪ್ರತಿಫಲವನ್ನು ನೀಡುವನು. ನಮ್ಮ ಆಜಾದ್ ಮಾಡರ್ನ್ ಅರಬಿಕ್ ಮದ್ರಸಾದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದೊಂದಿಗೆ ಕಂಪ್ಯೂಟರ್ ಶಿಕ್ಷಣವೂ ಕೂಡ ಇಲ್ಲಿ ನೀಡಲಾಗುತ್ತಿದೆ. ಈ ಫೋಟೋದಲ್ಲಿ ನೀವು ಕಾಣುತ್ತಿರುವುದು ನಮ್ಮ ಮನ್ಸೂರ್ ಉಸ್ತಾದರೊಂದಿಗೆ ಸದ್ದಾಂ ಭಾಯ್ ಹುಣಗುಂತ್. ಬಾಗಲಕೋಟೆಯ ಯಾತ್ರೆಯಡೆಯಲ್ಲಿ ಭಾಷಣ ಮಾಡಲಿಕ್ಕಾಗಿ ನಮ್ಮ ಮನ್ಸೂರ್ ಉಸ್ತಾದ್ ಅಮೀನ್ಗಢಿಗೆ ಹೋದಾಗ ಅಲ್ಲಿ ಅಬ್ದುಲ್ ರಜಾಕ್ ಭಾಯಿಯವರ ಮನೆಯಲ್ಲಿ ಬಹಳ ಉತ್ತಮವಾದಂಥ ಔತಣ ಏರ್ಪಡಿಸಿದ್ದರು. ಇದು ಅಬ್ದುಲ್ ರಜಾಕ್ ಭಾಯಿಯವರ ಮನೆಯಲ್ಲಿ ನೀಡಿದ ಔತಣದ ದೃಶ್ಯ. आज़ाद मॉडर्न अरबिक मदरसा एक अच्छा तालीमी इदारा है. इसमें दीनों मादी तालीम पढ़ा रहे हैं. ಇಲ್ಲಿ ನಮ್ಮ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಇನ್ನಿತರ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಬಳಿಕ ಬೇರೆಯವರಿಗೂ ಈ ವಿಡಿಯೋ ನೋಡುವಂತೆ ಪ್ರೇರೇಪಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.